ಹಾಯ್ ಎಲ್ರಿಗೂ. ಚೌತಿ ಹತ್ರ ಬಂದಣ್ಣುಂಟು, ಹಾಗಾಗಿ ಕರ್ಜಿಕಾಯಿಯ ರೆಸಿಪಿಯೊಟ್ಟಿಗೆ ಇವತ್ತು ನಾನು ಬಂದಿದೆ. ಮೊದಲಿಗೆ 1 ಕಪ್ಪಿನಷ್ಟು ಕಾಯಿ ತುರಿಯನ್ನು ಮಿಕ್ಸಿ ಜಾರ್ಲೆ ತಗೊಂಡಿದೆ. ಅದಕ್ಕೆ 5 ರಿಂದ 6 ಏಲಕ್ಕಿಯನ್ನು ಹಾಕಿದ್ದು ತರಿ ಅರ್ಕೊಂಡು ತಗೊಂಡಿದೆ. ಅದಕ್ಕೆ 1 ಕಪ್ಪಿನಷ್ಟು ಗೋಡಂಬಿಯನ್ನು ತುಪ್ಪಲ್ಲೇ ಹುರಿದುದ್ದು ತಗೊಂಡಿದೆ. ಅರ್ಧ ಕಪ್ಪಿನಷ್ಟು ದ್ರಾಕ್ಷಿಯನ್ನು ಹುರಿದೆ ಮತ್ತು 3/4 ಕಪ್ಪಿನಷ್ಟು ಸಕ್ಕರೆ ಸಹ ಹಾಕಿದೆ. ಒಂದು ಅರ್ಧ ಕಪ್ಪಿನಷ್ಟು ಖರ್ಜೂರವನ್ನು ಸಣ್ಣಗೆ ತುಂಡು ಮಾಡಿದ್ದು ತುಪ್ಪಲ್ಲೇ ಚೆಂದ ಮಾಡಿ ಹುರಿದದ್ದು ಅದನ್ನು ಸಹ ತಗೊಂಡಿದ್ದೆ. ಆಮೇಲೆ ಒಂದು 2 ಚಮಚದಷ್ಟು ಜೇನನ್ನು ಸಹ ಇದಕ್ಕೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಬೇತಿರೆ ಕರ್ಜಿಕಾಯಿಗೆ ಬೇಕಾದಂಥ ಸ್ಟಫಿಂಗ್ಸ್ ರೆಡಿ ಆಯಿತು. 1 ಚಮಚದಷ್ಟು ಮೈದಕ್ಕೆ ನೀರು ಹಾಕಿದ್ದು ಪೇಸ್ಟ್ ಮಾಡಿ ಒಂದು ಬದಿಲೆ ಬೇತಿಣಗು. ಆಮೇಲೆ 1 ಕಪ್ ಮೈದಾವನ್ನು ತಗೊಂಡಿದ್ದೆ ಇಲ್ಲಿ ನಾನು ಶೀಟ್ ಮಾಡಿಗೆ. ಆಮೇಲೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕವು. 1-2 ಚಮಚ ಕಾದಂಥ ಎಣ್ಣೆಯನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಬೇತಿಣವು. ನೀವು ಉಂಡೆ ಕಟ್ಟತಿಗೆ ಆ ಹಿಟ್ಟು ನಿಮ್ಮ ಕೈಲೇ ಉಂಡೆಯ ಶೇಪ್ಲೆ ನಿಲ್ಲಗು, ಹಾಗಿದ್ರೆ ಎಣ್ಣೆ ಹಾಕಿದ್ದು ಸರಿ ಆಯಿತು ಅಂತ ಲೆಕ್ಕ. ಆಮೇಲೆ ನೀರು ಹಾಕಿದ್ದು ಚಪಾತಿ ಹಿಟ್ಟಿನಂಗೆ ಕಲಸಿನಿ. ಆಮೇಲೆ ದೊಡ್ಡಕ್ಕೆ ಚಪಾತಿಯನ್ನು ಮಾಡಿಂಡದ್ದು ನಿಮಗೆ ಬೇಕಾದಂಥ ಶೇಪಿಲೆ ನೀವಿಲ್ಲಿ ಕಟ್ ಮಾಡಿಡ್ಲಕ್ಕು. ನಾನು ಒಂದು ಗ್ಲಾಸಿನ ಸಹಾಯದಿಂದ ರೌಂಡ್ ಶೇಪಿಗೆ ಬೇಕಾದಂಗೆ ಕಟ್ ಮಾಡಿಟ್ಟಂಡಿದ್ದೆ. ಮೊದಲಿಗೆ ನೀವು ರೌಂಡ್ ಮಾಡಿ ತಗೊಂಡಂಥ ಶೀಟಿಗೆ ಒಂದು ಬದಿಗೆ ಮೈದಾ ಹಿಟ್ಟನ್ನು ಪೇಸ್ಟಿನಂಗೆ ಹಾಕಿನಿ. ಆಮೇಲೆ ಆ ಶೀಟಿನ ಮೇಲೆ ನಿಮಗೆ ಬೇಕಾದಷ್ಟು ಸ್ಟಫಿಂಗ್ಸನ್ನು ತಗೊಂಡದ್ದು ಒಂದು ಬದಿಯನ್ನು ಇನ್ನೊಂದು ಬದಿಗೆ ಚೂರು ಒತ್ತಿದ್ದು ಅಂಟಿಸಕು. ಹಾಗೆ ಮಾಡ್ರೆ ಸುಲಭಲೇ ಕರ್ಜಿಕಾಯಿ ರೆಡಿ ಆಯ್ತು. ಎಲ್ಲ ಕರ್ಜಿಕಾಯಿ ರೆಡಿಯಾದ ನಂತರ ಬಾಣಲ್ಲೇ ನಾನಿಲ್ಲಿ ತೆಂಗಿನೆಣ್ಣೆಯನ್ನು ತಗೊಂಡಿದ್ದೆ. ಹದಕ್ಕೆ ಕಾದಾತಿಗೆ ನೀವು ಮಾಡಿಟ್ಟಂಥ ಕರ್ಜಿಕಾಯಿಯನ್ನು ಎಣ್ಣೆಲೆ ಬಿಡ್ನಿ. ಅದು ಒಂದು ಚೂರು ಹೊಂಬಣ್ಣಕ್ಕೆ ತಿರ್ಗವು. ಆಮೇಲೆ ಇನ್ನೊಂದು ಬದಿಯನ್ನು ತಿರುಗಿಸಿ ಹಾಕಿನಿ. 2 ಬದಿಯು ಹೊಂಬಣ್ಣಕ್ಕೆ ತಿರುಗಿ ನಂತರ ಎಣ್ಣೆಯಿಂದ ತೆಗೆದ್ರೆ ಗರಿಯಾದಂಥ ಕರ್ಜಿಕಾಯಿ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಮನೇಲೊಮ್ಮೆ ಟ್ರೈ ಮಾಡಿ ಕಾಣಿ. ಈ ಸಲದ ಚೌತಿಗೆ ಎಲ್ಲರ ಮನೇಲೂ ಕರ್ಜಿಕಾಯಿ ರೆಡಿಯಾದ ಗಣೇಶಂಗೆ ಅರ್ಪಣೆಯಾಗಡು. ಈ ನನ್ನ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯಡಿ. ಬಾಯ್.